ಸಂಗಾತಿ, ಸಂಪ್ರೀತಿ, ಇದು ದಾಂಪತ್ಯ ನೀತಿ. ಒಂದು ಹೆಣ್ಣಿಗೆ ಒಂದು ಗಂಡು ಹೇಗೋ ಸೇರಿ ಹೊಂದಿಕೊಂಡು ಗಂಡ ಮತ್ತು ಹೆಂಡತಿ ಇಬ್ರು ಉದ್ಯೋಗದಲ್ಲಿದ್ದಾಗ ಇದು ನಾನು ಮಾಡಬೇಕು ಇದು ನಾನು ಮಾಡಬಾರ್ದು ಅನ್ನೋದನ್ನ ಭೇದ ಮಾಡ್ಕೋಬಾರ್ದು. ಮೊದಲು ಬಿಟ್ಟರ್ ತುಂಬ ಇಷ್ಟಪಡ್ತಿದ್ರು. ಒಂದು ನಾನು ಮಾಡೋ ಪುಲ್ಕಾಸ್ ಅಂಡ್ ಹಾಗಲಕಾಯಿ ಗೊಜ್ಜು ಮಾಡಿಬಿಟ್ರೆ ತುಂಬ ಖುಷಿ ಪಡ್ತಿದ್ವಿ. ಮತ್ತೆ ಒಂದು ಪೊಸೆಸಿವ್ನೆಸ್, ಒಂದು ಜಗಳ ಅವೆಲ್ಲ ಇದ್ರೇ ಮನೆಗೆ ಬರಬೇಕು ಅಂತ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮನ ಜೊತೆಲೇ ಜಗಳ ಮಾಡ್ತೀವಿ, ಇನ್ನು ಗಂಡನ ಜೊತೆ ಬಿಟ್ಬಿಡ್ತೀವ. ಕುಟುಂಬದಲ್ಲಿ ನೋಡಿ ಅನೇಕ ಸಂದರ್ಭ ಭಿನ್ನಾಭಿಪ್ರಾಯಗಳು ಬಂದಾಗ ಸೋಲು ಗೆಲುವು ಎರಡೂ ಇರಬೇಕು, ಅನುಸರಣೆ ಇರಬೇಕು, ಅರ್ಥ ಮಾಡ್ಕೊಳ್ಳೋದಿರ್ಬೇಕು. ಒಂದು ನಿಮಿಷ, ನಾವು ಅರ್ಥ ಮಾಡ್ಕೊಂಡಿದೀವ. ನಿನಗೆ ನೀನೆನಗೆ ಜೇನಾಗುವ ಇಂತಹ ದಾಂಪತ್ಯ ಮೌಲ್ಯಗಳನ್ನು ಕಟ್ಟಿಕೊಡುವ ವಿನೂತನ ಕಾರ್ಯಕ್ರಮ ಸಂಗಾತಿ, ಸಂಪ್ರೀತಿ, ಇದು ದಾಂಪತ್ಯ ನೀತಿ. ನಿನಗೆ ನೀನೆನಗೆ ನಿನಗೆ ನೀನೆನಗೆ ಜೇನಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ನಿನಗೆ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ವೀಕ್ಷಕರೇ, ಸಂಗಾತಿ, ಸಂಪ್ರೀತಿ, ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಯಾಕೆ ಗೊತ್ತಾ ಇವ್ರು ಹಾಡು ಹೇಳ್ತಿರೋದು ಹೀಗೆ? ಈ ಹಾಡನ್ನ ನೆನಪು ಬರೋದಕ್ಕೆ ಕಾರಣ ಏನು ಗೊತ್ತಾ? ಅನಿಸುತ್ತಿದೆ ಯಾಕೋ ಇಂದು ಮುಂಗಾರು ಮಳೆ ಖ್ಯಾತಿಯ ಸುಧಾ ಬೆಳವಾಡಿ ಮತ್ತು ಸತ್ಯ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಕನ್ನಡ ಚಲನಚಿತ್ರ ರಂಗ ಕಂಡಂತಹ ಒಬ್ಬ ಸೂಪರ್ ಮದರ್ ಸುಧಾ ಬೆಳವಾಡಿ, ಅಂಡ್ ಲಕ್ಕಿ ಮದರ್ ಅಂಡ್ ಬ್ಯೂಟಿಫುಲ್ ಮದರ್ ಸುಧಾ ಬೆಳವಾಡಿ. ನಮ್ಮ ಸತ್ಯಣ್ಣ ನೀವು ಹೇಳಿ. ನಿರ್ದೇಶನದಲ್ಲಿ, ಆಮೇಲೆ ಆ್ಯಡ್ ಫಿಲ್ಮ್ಸಲ್ಲಿ ಎಲ್ಲದರಲ್ಲೂ ಅವರು ಸಮರ್ಥರು, ಜೊತೆಗೆ ಅವರು ಪತಿಯಾಗಿ ಕೂಡ ಸಮರ್ಥರು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಷ್ಟು ಅವರಿಬ್ಬರು ಜನ್ಮದ ಜೋಡಿ ಅನ್ನೋದ್ರಲ್ಲಿ ನನಗಂತೂ ಸಂದೇಹ ಇಲ್ಲ. ಸತ್ಯಣ್ಣ ಪತಿಯಾಗಿ ನನ್ನ ಸಮರ್ಥ ಹಿಡಿತಲ್ಲಿಟ್ಟು ನೋಡೋದು ಅವಳಿಂದ. ನಿಮ್ಮ ಜೊತೆ ತುಂಬ ಮಾತಾಡೋದಿದೆ, ಸ್ವಲ್ಪ ಹರಟೆ ಹೊಡೆಯೋದಿದೆ, ಸ್ವಲ್ಪ ನಿಮ್ಮ ಕಾಲಿಳಿಯೋದು ಇದೆ. ಈ ಕಾರ್ಯಕ್ರಮ ನೀವು ಬಂದಿರೋದು ಬಹಳ ಸಂತೋಷ. ಸೀತಾ, ನಿಮ್ಮಿಬ್ಬರ ದಾಂಪತ್ಯದ ಪಯಣ ಎಷ್ಟು ವರ್ಷದಿಂದ ನಡೀತಾ ಇದೆ? 24 ವರ್ಷ ಆಯ್ತು. ಓಕೆ, 24 ವರ್ಷದಲ್ಲಿ ಸತ್ಯ, ಈ ಪ್ರಶ್ನೆ ನಿಮಗೆ. ಯೋರ್ ವೈಫ್ ಇಸ್ ಅ ಸೆಲೆಬ್ರಿಟಿ, ನಾನು ಅವಳು ಸುಂದರಿ ಅಂತ ಇರ್ತೀನಿ. ಸೊ ಒಬ್ಬ ನಟಿಯಾಗಿ ಒಂಥರ ಸೆಲೆಬ್ರಿಟಿ ಆಗಿರೋ ಸುಧಾ ಬೇಡ ನಮಗೆ. ಈಗ ನಮಗೆ ನಿಮ್ಮ ಬದುಕಲ್ಲಿ ಈ 24 ವರ್ಷ ನೀವು ನೋಡಿದ ಸುಧಾ ಏನು? ವಾಟ್ ಇಸ್ ಸುಧಾ ಟು ಯು? ಸುಧಾ ಮದುವೆ ಮುಂಚೆ ಒಂದು ಹೆಂಡತಿ ಅಷ್ಟು ಪೊಸೆಸಿವ್ ಆಗಿರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮದುವೆ ಆದಮೇಲೆ ನನಗೆ ಗೊತ್ತಾಗಿದ್ದು, ಹೊಸದ್ರಲ್ಲಿ ಏನೋ ತುಂಬ ಸ್ಟ್ರೇಂಜ್ ಅನಿಸ್ತಾ ಇತ್ತು. ಯಾಕೆ ಇಷ್ಟು ಪೊಸೆಸಿವ್ ಆಗಿರಬೇಕು ಅಂತ ಸಾಕಷ್ಟು ಜಗಳ ಆಗೋದು ಎಲ್ಲ ಆಗ್ತಿತ್ತು. ಆಮೇಲೆ ಐ ಆ್ಯಕ್ಚುಲಿ ರಿಯಲೈಸ್, ಬಟ್ ದಟ್ ಈಸ್ ಅದೇ ದಾಂಪತ್ಯ. ಸೊ ನಾನು ಇದೇ ಫೀಲ್ಡಲ್ಲಿರೋದ್ರಿಂದ ಸುಮಾರು ದಿವಸ ಶೂಟಿಂಗ್ ಅಂತ ಹೊರಡೆ ಹೋಗ್ತೀನಿ. ಯಾವ ಕಾರಣಕ್ಕೆ ಮನೆಗೆ ಬರಬೇಕು ಅಂದರೆ ಅದೇ ಕಾರಣಕ್ಕೆ ಮನೆಗೆ ಬರಬೇಕು. ಅದು ಇಲ್ಲ ಅಂದರೆ ಅದು ಪ್ರೀತಿ ಮತ್ತು ಒಂದು ಪೊಸೆಸಿವ್ನೆಸ್, ಒಂದು ಜಗಳ ಅವೆಲ್ಲ ಇದ್ರೇ ಮನೆಗೆ ಬರಬೇಕು ಅಂತ ಅನಿಸುತ್ತೆ. ತುಂಬ ಪ್ರೀತಿನೇ ಇದ್ದರೆ ಅಯ್ಯೋ ಅದೇನು ಬೋರ್, ಅದೇನೋ ಆ ಥರ ಅನ್ಸ್ಬಿಡ್ತೇನೆ. ಸೊ ಇಟ್ ವಾಸ್ ದ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಈಸ್ ಸುಧಾ ಬೆಳವಾಡಿ. ಸುಧಾ ಅವರೇ, ನಿಮ್ಮ ಬದುಕಿನಲ್ಲಿ ಸತ್ಯ ಅಂದರೆ ಏನು? ಎಷ್ಟು? ಸತ್ಯ ಅಂದರೆ ಸತ್ಯನೇ. ಯಾಕೆಂದರೆ ಅವನು ಜಗತ್ತಲ್ಲಿ ಯಾರು ಹೇಳದೇ ಇರೋಂಥ ಒಂದು ಸತ್ಯ ಯಾವಾಗಲೂ ಹೇಳ್ತಾನೆ ಅವನು. ಇವಾಗ ಮುಖಸ್ತುತಿ ಮಾಡಲ್ಲ. ಯಾವುದೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ, ನಾನು ಬರ್ತಿದ್ರೆ ಅದರಲ್ಲಿ ನೀನು ಇದು ಯಾವ ಕಾರಣಕ್ಕೆ ನೀನು ಇದು ಸರಿಯಾಗಿ ಮಾಡಿಲ್ಲ ಅನ್ನೋದು ಸತ್ಯವಾಗಿ ಸ್ಪಷ್ಟವಾಗಿ ಮನ ತಟ್ಟುವಂತ ಹೇಳ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ನಾನು ಅವನಿದ್ರೆ ಸ್ವಿಚ್ ಆನೇ ಮಾಡಲ್ಲ, ನಾನು ಯಾರೋ ಸೀನ್ ಬರ್ತಾ ಇದ್ರೆ. ಅಷ್ಟು ಸತ್ಯ. ಅಂತೂ ಸತ್ಯ ಅವರಲ್ಲಿ ಮಿಥ್ಯೆ ಇಲ್ಲ.
ಸತ್ಯ ಅವರೇ, ನಮ್ಮ ಪ್ರೊಫೆಷನಲ್ ಮಿಥ್ಯ ಉಂಟು. ಸೊ ಈಗ ನಿಮ್ಮ ಈ ಮಧುರ ದಾಂಪತ್ಯ ಅದು ಏನಿದ್ರೂ ಸ್ವಲ್ಪ ಭಿನ್ನಾಭಿಪ್ರಾಯ ಬೇಕು, ಅದೆಲ್ಲ ಸರಿ, ಆದರೆ ನಿಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಮ್ಮ ಮಧುರ ದಾಂಪತ್ಯದ ಬಗ್ಗೆ ಯಾವುದೋ ಒಂದು ಹಾಡಲ್ಲಿ ಹೇಳೋದಾದರೆ ಅಥವಾ ನೆನಪು ಮಾಡೋದಾದರೆ ಯಾವ ಹಾಡು ನೆನಪಾಗತ್ತೆ ನಿಮಗೆ? ಇದು ನಮ್ಮ ದಾಂಪತ್ಯ ಅನ್ನೋದು ಅಂದ್ರೆ ನೀವು ರಿಲೇಟ್ ಮಾಡ್ಕೊಳಕ, ಅಂದ್ರೆ ಗುನುಗುಣಿಸುವಾಗ ಓ ನಮ್ಮ ಲೈಫ್ ಕರೆಕ್ಟ್ ಆಗಿದೆಯಪ್ಪ ಈ ಹಾಡು ಅಂತ. ಒಂದಿದೆ ಬಟ್ ಏನೋ ಯಾವ ಸರ್ ಅದು? ಇವನು ಇನಿಯನಲ್ಲ ಅದೆಲ್ಲ ಆಡೋದು. ಇವನು ಗೆಳೆಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ. ಅದು ಆಕ್ಚುಲಿ ಬೇರೆ ತರ ಬರುತ್ತೆ. ಗೆಳೆಯನೂ ಅಲ್ಲ, ಇನಿಯನೂ ಅಲ್ಲ, ಮಧ್ಯದಲ್ಲಿ ಅಂತ. ಅಲ್ಲ ಅದಲ್ಲ ಮತ್ತೆ ಅದು ಹೆಂಗಾಯ್ತು ಅಂತ ತುಂಬಾ ಅದ್ಭುತವಾಗಿದೆ ಅದು ಲಿರಿಕ್ಸ್. ಶಿ ಈಸ್ ಇನ್ ಲವ್ ಅಂಡ್ ಹಿ ಈಸ್ ಇನ್ ಲವ್. ಓಕೆ, ಸೊ ಅದು ಏನೋ ಇಟ್ ಇಸ್ ಎ ಬ್ಯೂಟಿಫುಲ್ ರಿಟರ್ನ್ ಸಾಂಗ್. ಅಲ್ಲ 24 ವರ್ಷ ಆದ್ರೂ ಏನ್ ಕರಿಬೇಕು ಅಂತ ಗೊತ್ತಾಗಿಲ್ವಾ? ಈ ಹಾಡು ನೀವು ಹಾಡ್ಬೋದು ಅನ್ಸುತ್ತೆ. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಸರ್ ನೀವು ಕೂಡ ಹ್ಯಾಂಡ್ಸಮ್ ಸರ್. ಹ್ಯಾಂಡ್ಸಮ್, ಐ ಆಮ್ ಎ ಬ್ಯಾಡ್ ಸಿಂಗರ್. ಅದಿರ್ಲಿ. ಬಟ್ ಸೂಪರ್. 24 ವರ್ಷ ಆದ್ಮೇಲೂ ಐ ಆಮ್ ಇನ್ ಲವ್, ಶಿ ಈಸ್ ಆಲ್ಸೋ ಇನ್ ಲವ್, ಬಟ್ ಅದಕ್ಕೆ ಏನ್ ಹೆಸರು ಕೊಡ್ಬೇಕು ಅಂತ ಗೊತ್ತಿಲ್ಲ. ಅಷ್ಟ್ರ ಮಧ್ಯ ಅದೇನಾಗುತ್ತೆ ಅಂದ್ರೆ ನಾನು ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಮನೆ ಯಾಕೆ ಬರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಷಯ ಅದು. ನಾನೇನಾಗಿದೆ, ನಾನು 2 ಸತಿ US ಹೋಗಿದ್ದೆ, ಕೇವಲ 10 ದಿನ ಒಂದ್ಸತಿ, 7 ದಿನ ಒಂದ್ಸತಿ. ಅದು ಯಾವ ಸಮಯದಲ್ಲಿ ಹೋಗಿದ್ದೆ ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಒಂದು ಪದ್ಧತಿ ಇದೆ ಅಲ್ಲಿ. ಸುಮಾರು ಜನ ಮಕ್ಕಳು ಅಲ್ಲಿ ಬಾಳ್ ಬಂದು ಕೂತ್ಕೊಂಡಿದ್ರು. ಅಪ್ಪ ಅಮ್ಮಂದ್ರು 3 ಸತಿ ಮದುವೆ ಆಗ್ಬಿಟ್ಟಿದ್ದಾರೆ, ಅಮ್ಮ 3 ಸತಿ ಮದುವೆ ಆಗಿದ್ದಾರೆ. ಯಾವ ಮನೆಗೆ ಹೋಗ್ಬೇಕು ಅವರು ಥ್ಯಾಂಕ್ಸ್ ಗಿವಿಂಗ್ಗೆ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ಯಾವ ಕಾರಣಕ್ಕೆ ನಾ ಬದುಕಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ ಆ ಒಂದು ಸ್ಥಿತಿನಲ್ಲಿ. ಆ್ಯಂಡ್ ದಟ್ ಬಾಯ್ ವಾಸ್ ಲಿವಿಂಗ್ ಔಟ್ ಆಫ್ ದ ಕಾರ್. ಅಂದರೆ ಮನೆ ಇಲ್ಲ ಅವನಿಗೆ, ಅವನ ಕಾರಲ್ಲೇ ಅವನ ಡ್ರೆಸ್ಸು ಎಲ್ಲ ಅಲ್ಲೇ. ಯಾವುದೋ ಒಂದು ಹೋಟ್ಲಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಸ್ನಾನ ಮಾಡೋದು. ಆ ಥರ ಒಬ್ಬ ಯುವಕನ ಮೀಟ್ ಮಾಡಿದೆ ನಾನು. ನಾ ಎಲ್ಲೋಗ್ಲಿ ಥ್ಯಾಂಕ್ಸ್ ಗಿವಿಂಗ್ಗೆ ಅಂತ. ಸೊ ಆ ಒಂದು ದೃಷ್ಟಿನಲ್ಲಿ ಮನೆಗೆ ಮತ್ತೆ ಬರುವುದಕ್ಕೆ ಒಂದು ಕಾರಣ, ಬೆಳಿಗ್ಗೆ 5:15 ಏಳೋದಕ್ಕೆ ಒಂದು ಕಾರಣ ಇದ್ರೇ ಸಂಸಾರ ಸಾಧ್ಯ. ಅದು ದಾಂಪತ್ಯದಿಂದ ಬರುತ್ತೆ ಹೊರತು ನಾನು ಸುಮ್ಮನೆ ಎಲ್ಲೇ ಹೋಗ್ಬಿಟ್ಟು 6 ತಿಂಗಳು ಇರ್ತೀನಿ ಅಂದರೆ ಬೆಳಿಗ್ಗೆ 5:15 ಯಾಕೆ ಹೇಳ್ಬೇಕು ನಾನು? ನಮ್ಮಲ್ಲಿ ಒಂದು ಜಗಳ ಮತ್ತಷ್ಟು ಬಾಂಧವ್ಯನ ಹೆಚ್ಚಿಸುತ್ತೆ. ಪ್ರೀತಿ ಅಲ್ಲ, ಅದು ಜಗಳಕ್ಕಾದ್ರೆ ಸಾರಿ ಬೇಬಿ ಅಂತ ಹೇಳಕ್ಕಾಗದ, ನಾನು ಹೇಳಕ್ಕೆ ಆಗೋದಿಲ್ಲ. ಅಲ್ಲ, ದಿಸ್ ಇಸ್ ಅ ವೆರಿ ಗುಡ್ ಮೆಸೇಜ್ ನಮ್ಮ ಯಂಗ್ಸ್ಟರ್ಸ್ಗೆ. ಈಗ ದೇ ಆರ್ ಇನ್ ಸೋ ಮಚ್ ಆಫ್ ಕನ್ಫ್ಯೂಷನ್. ಮದುವೆ ಮಾಡ್ಕೋಬೇಕಾ, ಲಿವಿಂಗ್ ಟುಗೆದರ್, ದಿನಕ್ಕೊಂದು ಬ್ರೇಕಪ್ಪ. ಈಗ ನೀವು ಹೇಳಿದ್ ಕೇಳಿಸ್ಕೊಂಡ್ರೆ ನಿಜವಾಗ್ಲೂ. ಆ್ಯಂಡ್ ನಂಗನ್ಸುತ್ತೆ ದಾಂಪತ್ಯ ತುಂಬ ಸಹನೆ ಬೇಕು. ಹೌದು, ಫಾರ್ ಬೋತ್. ಇವಾಗ ಅವರು ಇವಾಗ ಹೇಳಿದ್ರು ಪೊಸೆಸಿವ್ನೆಸ್ ಅಂತ, ನನಗೆ ಗೊತ್ತಿರಲಿಲ್ಲ. ಬಟ್ ಅದನ್ನ ಸಹಿಸ್ಕೊಳ್ಳೋಕೆ, ಬಿಕಾಸ್ ಮದ್ವೆಗೆ ಮುಂಚೆ ಒಂದು ಫ್ರೀಡಮ್ ಇರುತ್ತೆ, ಒಂಥರ ಹಾರಾಡ್ತಾ ಇರ್ತೀವಿ ಇಬ್ರು, 2 ಜೀವಗಳು ಹಾರಾಡ್ತಿರುತ್ತವೆ. ಆಮೇಲೆ ಒಂದು ಬಂಧನದಲ್ಲಿ ಇರ್ತೀವಿ. ಆ ಬಂಧನನ ಮಧುರ ಮಾಡ್ಕೊಳ್ಳೋದೆ ಹೋಲ್ ಜರ್ನಿ. ಬಂಧನನ ಶಿಕ್ಷೆ ಅನ್ಕೊಂಡ್ಬಿಟ್ರೆ. ಇವತ್ತಿನ ದೃಷ್ಟಿ ಹೇಳ್ಬೇಕಾದ್ರೆ ಆ ದೃಶ್ಯ ಅಂತ ಸಿನಿಮಾ ಇದೆಯಲ್ಲ, ಬ್ರಿಲಿಯಂಟ್ಲಿ ರಿಟರ್ನ್ ಸ್ಕ್ರಿಪ್ಟ್. ಏನಂದರೆ ಅಲ್ಲೊಬ್ಬ ರವಿಚಂದ್ರನ ಕ್ಯಾರೆಕ್ಟ್ರು ಅವನ ಬೆಳವಣಿಗೆ ತೋರಿಸ್ತಾರೆ. ಹಿ ವಾಸ್ ಎ ಆರ್ಡಿನರಿ ಬಾಯ್, ಅದೇನೋ ಆದ ಕಡೆಗೆ ಒಂದು ಟೆಲಿವಿಷನ್ ಏನು ಕೇಬಲ್ ಆಪರೇಟರ್ ಕೆಲಸ ಮಾಡ್ತಾನೆ. ಸೊ ಅವನು ಇದುವರೆಗೂ ತಪ್ಪು ಮಾಡಿಲ್ಲ. ಅಂದರೆ ಬಂದ್ಬಿಟ್ಟು ಮನೆ ಲೈಟ್ ಆಫ್ ಮಾಡಬೇಕು, ಕರೆಕ್ಟು. ಮೊಬೈಲ್ ಯಾಕೆ ಉಪಯೋಗಿಸಬಾರ್ದು. ಆ ಥರ ಮಾಡ್ಕೊಂಡು ಬಂದ ಒಂದು ಪದ್ಧತಿ ಕಡೆಗೆ ಅವರ ಸಂಸಾರ ಉಳಿಸೋದಕ್ಕೆ ಅದೇ ಕಾರಣ ಆಯಿತು. ಕರೆಕ್ಟ್. ಓಕೆ. ಆಮೇಲೆ ಅವನು ಡಿಟ್ಯಾಚ್ಡ್ ಫ್ಯಾಮಿಲಿಯಿಂದ ಅನ್ನೋ ಥರನೇ ಇರುತ್ತೆ. ಬಟ್ he was attached. He was actually attached. ಹೌದು. ಈಗ ದಂಪತಿಗಳಾಗಿ ನೀವು ಒಬ್ರಿಗೊಬ್ರು ಏನು ಅಂತ ಹೇಳ್ಕೊಂಡ್ರಿ, ಆದರೆ ಅದು ಪ್ರೊಫೆಷನ್ಗೆ ಬಂದಾಗ ಈ ದಾಂಪತ್ಯ ಬದುಕನ್ನು ನಡೆಸ್ತಾ ಪ್ರೊಫೆಷನನ್ನು ನಿಭಾಯಿಸ್ತಾ ಹೋಗೋದು ತುಂಬ ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ. ಈಗ ಸುಧಾ ಈ ಸಕ್ಸಸ್ಸಲ್ಲಿ, ಸತ್ಯ ಅವರ ಯಶಸ್ಸಲ್ಲಿ ನಿಮ್ಮ ಪಾತ್ರ ಎಷ್ಟು ಅಂತ ನಿಮ್ಗೆ ಅನ್ಸುತ್ತೆ? ಯಶಸ್ಸಲ್ಲಿ ಅವಳು BPL ಅಲ್ಲಿ ಶಿ ವಾಸ್ ದಿ ಬ್ರ್ಯಾಂಡ್ ಮ್ಯಾನೇಜರ್ ಆಫ್ ದ ವಾಷಿಂಗ್ ಮಿಷಿನ್ ಆ್ಯಂಡ್ ಫ್ಯೂ ಅದರ್. ಓಕೆ. ಆ್ಯಂಡ್ ಅದಕ್ಕೆ ಮುಂಚೆ ಅವಳು ಆ್ಯಕ್ಟಿಂಗ್ ಮಾಡಿದ್ಲು.
ಸೊ ಅವಾಗ ಬೈದು ನಾನೇ ಏನೋ ನೀನು ದಯವಿಟ್ಟು ಅದು ಬಿಟ್ಬಿಡು, ಅವ್ಳಿಗೆ ಆಪರ್ಚುನಿಟಿ ಬಂದಾಗ ಆಗಲ್ಲ ಯಾಕಂದರೆ ಸಿ ಇಸ್ ನೋ ಟೈಮ್, ಶಿ ಕೆನಾಟ್ ಅಪ್ಲೈ ಫಾರ್ 10 days ಲೀವ್ ಆ್ಯಂಡ್ ಕಮ್ ಔಟ್. ಸೊ ಕಡೆಗೆ ನಮ್ಮ ಗಿರೀಶ್ ಕಾಸರವಳ್ಳಿ ಅವರ ತಾಯಿ ಸಾಹೇಬಾಗೆ ಏನು ಚಂದ್ರಿ ಪಾತ್ರಕ್ಕೆ ಬಂತು, ಬಿಟ್ಟು ಹೋಗಂತೆ ಕಳಿಸಿದ್ದೇನು. ಸೊ ಅದು ಬಿಟ್ಟರೆ ನನ್ನ ಪಾತ್ರ ಏನಿಲ್ಲ. ಏನಂದರೆ ಬಟ್ ನಮ್ಮ ಭಾರತ ದೇಶದಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದು ಹಳ್ಳಿನಲ್ಲೂ ಹೆಂಗಸು ಬೆಳಿಗ್ಗೆ 5:15 ಎದ್ದು ಕೆಲಸ ಮಾಡ್ತಾಳಲ್ಲ. ನಮ್ದು ಹೆಂಗೆ ಗೊತ್ತಾ, ಈ ಪಟ್ಟಣದಲ್ಲಿ ಏನೋ ಮಹಾ ಕಡ್ದಂಗೆ ಎಲ್ಲ ಹೆಣ್ಮಕ್ಳು ಏನೋ, ನಮ್ಮ ಇಡೀ 80% ಹೆಣ್ಮಕ್ಳು ಹಳ್ಳಿಗಳಲ್ಲಿ ಪಾಪ ಕೆಲಸ ಮಾಡ್ತಾರೆ. ನೀರು ಎದ್ದು ಇದು ತೋಟಕ್ಕೆ ಹೋಗ್ತಾರೆ, ಅಲ್ಲಿ ಗದ್ದೆಗೆ ಹೋಗ್ತಾರೆ, ನೀರು ತರ್ತಾರೆ, ಎಷ್ಟೋದೊಂದು ನೀರು ತಂದು ಹಾಕ್ತಾರೆ. ಸೊ ಕೆಲಸ ಮಾಡ್ತಾನೇ ಇರ್ತಾರೆ. ಸೊ ಅದರಲ್ಲೇನು ಹೊಸದಿಲ್ಲ. ನನ್ನ ಪಾತ್ರ ಏನು ಅಂದರೆ ಅವಳಿಗೆ ಒಂದು ವಿಷಯ ಹೇಳಬೇಕಷ್ಟೇ, ಇದು ನೋಡು ಅದು ನಿಜ, ಹೋಗಿ ಮಾಡು. ಸೊ ದಟ್ ಈಸ್ ದ ಓನ್ಲಿ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್. ಸೊ ಒಪ್ತೀರಾ ಸುಧಾ ಅವರೇ? ಖಂಡಿತ. ಯಾಕೆಂದರೆ ನಾನು ಒಂದು ದ್ವಂದ್ವದಲ್ಲಿದ್ದೆ, ಕೆಲಸನೇ ಮಾಡೋದು. ಯಾಕೆಂದರೆ ಬ್ಯಾಲೆನ್ಸಿಂಗ್ ಕೆರಿಯರ್ ಅಂದರೆ ಶೂಟಿಂಗ್ ಅಂದರೆ ಯಾವುದೋ ಬೆಳಗ್ಗೆ ಹೋಗಬೇಕು, ರಾತ್ರಿ ಬರ್ತೀವಿ, ಮಕ್ಕಳು ಚಿಕ್ಕವರಾಗಿದ್ರು, ಏನು ಮಾಡಲಿ ಅನ್ನೋ ಒಂದು ಸಂದಿಗ್ಧದಲ್ಲೇ ಇದ್ದೆ. ಆವಾಗ ಕ್ಲಾರಿಟಿ ಕೊಟ್ಟಿದ್ದು ಸತ್ಯ. ಆಮೇಲೆ ಹಳ್ಳಿ ಬಗ್ಗೆ ಹೇಳಿ ತುಂಬ ಒಳ್ಳೆದಾಯ್ತು ಸರ್. ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಆ ಪ್ರಕೃತಿಯ ಮಡಿಲಲ್ಲಿ ಬೆಳೆದಂಥ ಒಂದು ಅನುಭವ ಅದು ಎವರ್ ಗ್ರೀನ್. ನಮ್ಮ ಬೆಂಗಳೂರಿನ ಅಥವಾ ನಗರದ ಹೆಣ್ಮಕ್ಳೆಲ್ಲರೂ ಹಂಪಿಗೆ ಹೋಗ್ಬಿಟ್ಟು, ಹಂಪಿಯಿಂದ ಒಂದು ಸ್ವಲ್ಪ ದೂರದಲ್ಲೇ ಆನೆಗುಂಡಿ ಅಂತ ಒಂದು ಹಳ್ಳಿ ಇದೆ. ಆನೆಗುಂಡಿ ಬೆಳಿಗ್ಗೆ 4:15 ಹೋಗ್ಬಿಟ್ಟು ಚಹಾ ಕುಡಿಬೇಕು. ಆವಾಗ ನೋಡಬೇಕು ಎಲ್ಲ ರೈತರು ಅವ್ರ ಹೆಣ್ಮಕ್ಳೆಲ್ಲ ಹೆಂಗೆ ಗದ್ದೆಗೆ ಹೋಗ್ತಾರೆ. ಯಾಕೆಂದರೆ ಅಲ್ಲಿ 10 ಗಂಟೆ ಮೇಲೆ ಕೆಲಸ ಮಾಡಲಿಕ್ಕಲ್ಲ, ಅಷ್ಟು ಬಿಸಿಲಿರುತ್ತೆ. ಅವ್ರು 4 ಗಂಟೆಗೆ ಎದ್ದು ಗದ್ದೆಗೆ ಹೋಗ್ತಾರೆ. ಸೊ 10:15 ವಾಪಸ್ ಮನೆಗೆ ಬಂದು ಅಡುಗೆ ಮಾಡಿ ಅವಾಗಲೇ ಭೋಜನ, ಅವ್ರಿಗೆ ಬ್ರೇಕ್ಫಾಸ್ಟ್. ಅದ್ರ ಜೊತೆ ಇನ್ನೊಂದು ನೋಡಬೇಕು, ಎಲ್ಲ ಗಂಡಸರು ಕೂತ್ಕೊಂಡು ಸೋಮವಾರಿ ಕಟ್ಟಲ್ಲಿ ಮಾತಾಡ್ತಾರೆ. ಅಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್. ಐ ಡೋಂಟ್ ಥಿಂಕ್ ಸತ್ಯ ಇಸ್ ಲೈಕ್ ದಟ್. ಈಗ ಸತ್ಯ ಪ್ರೊಫೆಷನಲ್ಲಿ ಅವರ ಸಾಧನೆಯಲ್ಲಿ ಸುಧಾ ಪಾತ್ರ ಏನು? ಅವ್ರದ್ದೊಂಥರ ಡಾಕ್ಟರ್ಸ್ ಪ್ರೊಫೆಷನ್. ಯಾವಾಗಂದ್ರೆ ಅವಾಗ ಫೋನು, ಯಾವಾಗಂದ್ರೆ ಅವಾಗ ಊರು. ಮುಂಚೆ ಅಂತೂ ನಂಗೆ ಅರ್ಥವೇ ಆಗ್ತಿರ್ಲಿಲ್ಲ. ಯಾಕೆಂದರೆ ಫೋನ್ ಮಾಡಿದ್ರೆ ಐ ಆಮ್ ಬ್ಯುಸಿ, ಆಮೇಲೆ ಮತ್ತೆ ಫೋನ್ ಮಾಡಿದ್ರೆ ಐ ಮೀನ್ ಮೆಡ್ರಾಸ್ ಅನ್ನೋ, ಐ ಮೀನ್ ಊಟಿ, ಐ ಮೀನ್ ಬಾಂಬೆ. ಸೊ ಏನಿದು ಹೀಗೆನಾ ಅಂತ ಪ್ರೊಫೆಷನ್. ಲಿಟ್ರಲಿ ಯೂಸ್ ಟು ಲಿವ್ ಔಟ್ ಆಫ್ ಸೂಟ್ ಕೇಸಸ್ ಅಂತಾರ, ಆ ಥರ ಇತ್ತು ಜೀವನ. ಬಟ್ ಆ ಪ್ರೊಫೆಷನ್ ಹಾಗೆ. ಬಟ್ ಏನೇ ಒಂದು ಜವಾಬ್ದಾರಿ ತೊಗೊಂಡ್ರು, ಒನ್ ಥಿಂಗ್ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್, ಗಿವ್ ಇಟ್ 100%. 100% ಕಮಿಟ್ಮೆಂಟ್. ಏನೇ ಕೆಲಸ ಮಾಡಿದ್ರು, ಈವನ್ ಇಟ್ ಕ್ಯಾನ್ ಬಿ ವಾಷಿಂಗ್ ಡಿಶಸ್, ಅಲ್ಲಿಂದ ಪಾತ್ರೆ ತೊಳೆಯೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ, ಮತ್ತು ಈ ಪ್ರೊಡಕ್ಷನ್ ಕೆಲಸ ಆಗಲಿ, ಇನ್ಯಾವುದೋ ಒಂದು ಬರವಣಿಗೆ ಆಗಲಿ, ಅದಕ್ಕೆ 100% ಕೊಟ್ಟು ಮಾಡೋವಂಥ ಒಂದು ಜೀವ ಅಂದರೆ ಹೃದಯ ತುಂಬಿ ಬಂದು. ನಿಜವಾಗಿ ಪರಸ್ಪರ ಈ ಗೌರವ ಅಭಿಮಾನ ಇದೆಯಲ್ಲ, ಇದೇ ನಮ್ಮನ್ನ ಕೊನೆಯವರೆಗೂ ಮುನ್ನಡೆಸೋದು. ಆ ಗೌರವ ಅಭಿಮಾನ ನಿಮ್ಮ ಕಣ್ಣಲ್ಲಿ ನೋಡಿ ನೀರು, ಅದು ನಿಜವಾಗಿ ಸಂತೋಷ. ಅದು ಸಂತೋಷದ ಅದೆಲ್ಲ ಆಕ್ಟಿಂಗ್ ಏನಲ್ಲ. ಅಂಡ್ ಶಿ ಇಸ್ ಅ ವೆರಿ ಇಮೋಷನಲ್ ಪರ್ಸನ್. ನನಗೆ ಗೊತ್ತು, ಬಿಕಾಸ್ ನನ್ನ ಒಳ್ಳೆ ಗೆಳತಿ ಕೂಡ ಸುಧಾ, ಅವಳು ತುಂಬಾ ಎಮೋಷನಲ್. ಆ ಥರ ಭಾವನಾತ್ಮಕವಾಗಿ ಬದುಕೋರಿಗೆ ಹಾಗೆ ಪ್ರೀತಿಸೋ ಜೀವದ ಬಗ್ಗೆ ಹೇಳ್ಬೇಕಾದ್ರೆ ಕಣ್ಣಲ್ಲಿ 1-2 ಹನಿ ನೀರು ಬರೋದು. ಅದು ನಮ್ಮ ಮದುವೆ ಆಗೋ ವಸ್ತ್ರಲ್ಲಿ 2 ಇಂಪಾರ್ಟೆಂಟ್ ವಿಷಯ ಆಗಿದ್ದು. ಇನ್ನು ಆವಾಗ ಈ ಪ್ರೈವೇಟ್ ಚಾನಲ್ಗಳಿರಲಿಲ್ಲ, ಎಲ್ಲವೂ ದೂರದರ್ಶನವೇ ನಮ್ಮ ಆ್ಯಕ್ಟಿವಿಟಿ ಎಲ್ಲ. ನಮ್ಮ TN ಸೀತಾರಾಮ್ ಅವರ ಮಾಯಾ ಮುರುಘಾ, ಅದಕ್ಕೆ ಮುಂಚೆ ಅವ್ರದ್ದೇನು ಐ ವಾಂಟ್ ಟು ಬಿ ಇನ್ ಮೀಡಿಯಾ. ದೂರದರ್ಶನ್ ಆ್ಯಕ್ಚುಲಿ ಹೆಲ್ಪ್ ಆಲ್ ಆಫ್ ಅಸ್. ನನ್ನ ಮೊದಲನೇ ಸೀರಿಯಲ್ಲು ಕನ್ನಡಿಯೊಳಗಿನ ಕನಸುಗಳು ನಾನು ಬರೆದಿದ್ದು. ಆಮೇಲೆ ನಾನು ಪ್ರೊಡ್ಯೂಸ್ ಮಾಡಿದೆ, ಮುರಳೀಧರ್ ಅಂತ ನನ್ನ ಸ್ನೇಹಿತನ ಜೊತೆ. ಪ್ರಕಾಶ್ ಬೆಳವಾಡಿ ಡೈರೆಕ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ ಬೃಂಗದ ಬೆನ್ನೇರಿ ಬೆಂತು ಅಂತ ನಮ್ಮ ನಾಗೇಶ್ವರ್ ಡೈರೆಕ್ಟ್ ಮಾಡಿದ್ದು. ಆಮೇಲೆ ನಿಮ್ಮ ಕಂಪ್ನಿ RN ಜಯಗೋಪಾಲ್ ಡೈರೆಕ್ಟ್ ಮಾಡಿದ್ದು. ಆ 3 ದೂರದರ್ಶನೇ ಆವಾಗ ಆ ದೂರದರ್ಶನಲ್ಲೇ ಆಗಿದ್ದು. ಆವಾಗ TN ಸೀತಾರಾಮ್ ಜೊತೆ ನಮ್ಮ ಒಡನಾಟ. ಅವರು ಅಲ್ಲಿ ನಾಟಕ, ಅಲ್ಲೆಲ್ಲೋ ಒಂದು ಕಾವ್ಯ ವಾಚನ, ಇಲ್ಲಿ ಬಂದು TV ಸೀರಿಯಲ್ ಮಾಡೋದು. It was multitasking ಅಂದರೆ because of Doordarshan we could do all that multitasking. So I am grateful to Doordarshan for making us work hard. So sweet. Very nice. Sir, ದಾಂಪತ್ಯ ಅಂದರೆ ಸಿಹಿ ಕಹಿಗಳ ಅಲ್ಲ, ಸಾರಿ, ನಾನು ಹೇಳ್ಬೇಕಂತಿಲ್ಲ, ಸಾರಿ. ದೂರದರ್ಶನ ಹೇಗೆ ನಮಗೆ ಸಹಾಯ ಮಾಡ್ತು ಅಂದರೆ ಮನೇಲಿ ಇರೋಕ್ಕಾಗ್ತಿರಲಿಲ್ಲ. ಯಾಕೆಂದರೆ ಇಲ್ಲಿ ಕಷ್ಟಪಟ್ಟು ಅಪ್ರೂವಲ್ ತೊಗೋಬೇಕು. ಅದಕ್ಕೆ ಇವ್ರುಗಳ ಅನುಮತಿ ಬೇಕಲ್ಲ, ಮನೆಗೆ ಬರೋಕ್ಕಾಗಲ್ಲ, ಅಲ್ಲೆಲ್ಲೋ ಇರ್ತೀವಿ, ಇಲ್ಲೆಲ್ಲೋ ಇರ್ತೀವಿ. ಸೊ ನಾನು TN ಸೀತಾರಾಮ್ ಅವರೆಲ್ಲ ಅಲ್ಲಿ ಕಾಸ್ಟಲ್ಲಿ ಮೀಟ್ ಮಾಡಿಬಿಟ್ಟು ಹೆಂಗೆ ಪ್ಲ್ಯಾನ್ ಮಾಡೋದು.
ಸಾವಿರಾರು ಜನ ಅಪ್ಲೈ ಮಾಡಿರ್ತಾರೆ ಏನು ಅವರ ಸ್ಕ್ರಿಪ್ಟ್ ಅಪ್ರೂವಲ್ಗೆ. ಸೊ ಓನ್ಲಿ ಮೆರಿಟ್ ವಿಲ್ ಗೆಟ್. ನೋಡಿ ದೂರದರ್ಶನಲ್ಲಿ ಮಾಲ್ಗುಡಿ ಡೇಸಿಂದ ಹಿಡಿದು ಮಾಯಾಮೃಗ ತನಕ ಓನ್ಲಿ ಬೆಸ್ಟ್ ಹ್ಯಾಸ್ ಕಮ್. ಹೌದು. ಓಕೆ, ಎಂಥದ್ದು ಅಂದರೆ ಒಬ್ಬ ಅಡ್ವರ್ಟೈಸಿಂಗ್ ಫ್ರೆಟರ್ನಿಟಿ ನೀವು ಏನು ಬರೀರಿ ನಮಗೆ ಅಂತ ಬರೆಸಿದ್ದಲ್ಲ, ನಮಗೆ ಏನು ಬೇಕೋ ಅದು ಬರೆದಿದ್ದಕ್ಕೆ ಅಪ್ರೂವಲ್ ಸಿಕ್ಕಿದ್ದು. ಅದನ್ನು ನಾವು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನಮ್ಗೆ ದಯವಿಟ್ಟು ಸ್ಪಾನ್ಸರ್ ಮಾಡಿ ಅಂತ ಕೇಳಿದ್ದು. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಥಿಂಗ್. ಆವಾಗ ನೀವು ನಮ್ಮನ್ನು ಟಾಲರೇಟ್ ಮಾಡ್ದಲ್ಲ, ಅದಕ್ಕೆ ನಮ್ಮ ಸತ್ಯ ಅವರೇ, ನಾನು ಆಗಲೇ ಹೇಳಿದ ಹಾಗೆ ದಾಂಪತ್ಯದಲ್ಲಿ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದೆ. ಬೇವು ಬೆಲ್ಲದ ಬದುಕು ಅಂತ ಹೇಳ್ತಾರೆ. ನಿಮ್ಮ ವಿಷಯದಲ್ಲಿ ಬೆಲ್ಲವೇ ಹೆಚ್ಚಾಗಿದೆ ನನಗೆ ಗೊತ್ತು, ಆದರೆ ಬೇವಿನ ಅಂಶವೂ ಇರಬಹುದು. ಕಷ್ಟಕರವಾದ ಸನ್ನಿವೇಶವನ್ನು ನೀವು ನಿಭಾಯಿಸಿದ ರೀತಿ ಹೇಗೆ ಅಂತ ತಿಳ್ಕೊಳ್ಬೋದಾ? ಯಾವುದೋ ಒಂದು ಇನ್ಸಿಡೆಂಟ್ ತುಂಬ ಕಷ್ಟ ಆಗಿರೋದು, ಹೌ ಕುಡ್ ಯು ಮ್ಯಾನೇಜ್ ಸಚ್ ಥಿಂಗ್ಸ್ ಅಂತೇಳಿ. 99 ತನಕ ಹಣದ ಪರಿಸ್ಥಿತಿ, ನಾನು ಹತ್ರ ದುಡ್ಡೇ ಇರಲಿಲ್ಲ, ಸಂಪಾದನೆ ಮಾಡಲಿ ಅಷ್ಟು ಖರ್ಚಾಗೋದು. ಸೊ ಆವಾಗ ದುಡ್ಡು ಉಳಿಸ್ತಿದ್ದೆ ಇವಳು. ಸೊ ಆವಾಗೇನು ಒಂದು ಕಾರ್ ತೊಗೊಂಡ್ವಿ ನಾವು, ಅದೊಂದು ಫಿಯೆಟ್ ಏನು ಸ್ಟೇಷನ್ ವ್ಯಾಗನ್. ಅದಕ್ಕೆ ಅವಳೇ 30,000 ರೂಪಾಯಿ ಸ್ಪಾನ್ಸರ್ ಮಾಡಿದ್ದು 1996. ತುಂಬಾ ಮನಸ್ಸಿಗೆ ಖುಷಿ ಆಗೋದು ಆ ಥರ ಕೆಲಸ ಮಾಡಿದಾಗ. ಆ ಥರ ಏನು ಅಂಥ ಕಷ್ಟದ ಪರಿಸ್ಥಿತಿ ಏನು ಬಂದಿತ್ತಾ? ಇಲ್ಲ ಅಲ್ಲ, ಇಲ್ಲ, ಸ್ವಲ್ಪ ಜಗಳ ನಾವು ಹೆಚ್ಚು ಆಡ್ತಿದ್ವಿ. ಐ ಥಿಂಕ್ ಇಟ್ ವಾಸ್ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದು ಅವಳು ಜಗಳ, ನಾ ಜಗಳ ಆಗ್ತಿರ್ಲಿಲ್ಲ. ನಾನು ಆಯ್ತು, ನಾನೇ. ಕೋಪ ಯಾರಿಗೆ ಜಾಸ್ತಿ? ಕೋಪ ಅವ್ರಿಗೆ ಜಾಸ್ತಿ. ಇಲ್ಲ, ಅವಳು ಕೋಪ ಅಂದ್ಮೇಲೆ ನನಗೆ ಕೋಪ ಬರೋದು ಬಂದಾಗ. ಇಲ್ಲ, ಅದು ಎಲ್ಲ ದಾಂಪತ್ಯದಲ್ಲಿ ಬರುವಂತಹ ಒಂದು ಕಾಮನ್ ಥಿಂಗ್. ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಒಂದು 10 ರಿಂದ 12 ವರ್ಷ ಜಗಳ ಆಡ್ತೀವಿ. ಅಂದರೆ ನಮ್ಗೆ ಆಸೆ ಇರುತ್ತೆ, ನನಗೆ ಬೇಕಾದಾಗ ನಿನ್ನನ್ನು ಬದಲಾಯಿಸೋಣ, ನಿನಗೆ ಬೇಕಾದಾಗ ನನ್ನನ್ನು ಬದಲಾಯಿಸೋಣ ಅಂತ. ಆ ಪ್ರೊಸೆಸ್ಸಲ್ಲೇ ಇರ್ತೀವಿ. ನಮ್ಗೆ ಸತ್ಯ ಗೊತ್ತಾಗೋ ಅಷ್ಟೊತ್ತಿಗೆ 13 ವರ್ಷ ಆಗೋಗಿರುತ್ತೆ. ಇಲ್ಲ, ಇವ್ರು ಚೇಂಜ್ ಆಗಲ್ಲ, ಇವ್ ಬೆಟರ್ ಗೆಟ್ ಅಡ್ಜಸ್ಟೆಡ್. ಆವಾಗ ಒಂದು ಹಂತಕ್ಕೆ ಬರುತ್ತೆ. ಇವಾಗ ಅದೇ ದಾಂಪತ್ಯ. ರ್ಯಾಪಿಡ್ ರೌಂಡ್ಗೆ ಹೋಗೋಣ. ಒಂದು ಸುಮ್ಮನೆ ಕಾಲು ಎಳೆಯೋಕೊಂಡ್ರೆ ಸುಮ್ಮನೆ ಒಂದು ಸಣ್ಣ ಪುಟ್ಟ ಅಂದರೆ ಇಟ್ ಮೇ ಬಿ ಸಿಲ್ಲಿ, ಬಟ್ ಈವನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಥರ. ಸತ್ಯ ಚಪ್ಪಲಿ ಸೈಜ್ ಏನು ಟಕ್ಕಂತ ಹೇಳ್ಬೇಕು. ರ್ಯಾಪಿಡ್ ರೌಂಡ್ ಇದು. 9. ಹೌದಾ ಸರ್? 8. ನಾನು 9 ಅಂತ ಹೇಳ್ಬೋದಿತ್ತು, ಬಟ್ ನನ್ನ ಮಕ್ಕಳು ಅಪ್ಪ ಸುಳ್ಳು ಹೇಳೋದು. ಸುಧಾ ಇಷ್ಟವಾದ ಡ್ರೆಸ್ ಕೋಡ್ ಏನು? ಅವಳಿಗೆ ವೆಸ್ಟರ್ನ್ ಏನೋ ಜಾಕೆಟ್, ಬ್ಲ್ಯಾಕ್ ಟ್ರೌಸರ್ಸ್ ಆ್ಯಂಡ್ ಬ್ಲ್ಯಾಕ್ ಟೀ ಶರ್ಟ್. ಹೌದಾ? ಸತ್ಯ ಫೇವ್ರೇಟ್ ಕಲರು? ರಸ್ಟ್. ಸುಧನ್ ಫೇವ್ರೇಟ್ ಕಲರ್? ಅವಳದು ಗ್ರೀನ್. ಸಾರಿ, ಗ್ರೀನ್. ಕರೆಕ್ಟ್ ಮ್ಯಾಚ್ ಆಯ್ತಾ? ಸುಧನ್ ಕಣ್ಣಿನ ಕಲರ್ ಏನು? ಡೋಂಟ್ ಲುಕ್ ಎಟ್ ಹರ್ ನೌ. ಓಕೆ. ಸತ್ಯಗೆ ತಕ್ಷಣ ಇಷ್ಟ ಆಗೋ ತಿಂಡಿ ಯಾವುದು? ಮೆಂತ್ಯ ಸೊಪ್ಪನ್ನ. ನೀವೇನು ತೊಗೊಂಬಂದ್ರೆ ಸುಧನ್ ಕಣ್ಣು ಅರಳುತ್ತೆ? ಕಣ್ಣಲ್ಲಿರುತ್ತ ನಂದು. ಏನು ತಂದೆ ಕೊಟ್ಟಿಲ್ವಾ ಸತ್ಯ? ಇಲ್ಲ, ತಂದ್ಕೊಟ್ಟಿದ್ದೀನಿ. ಒಂದು ಕೇಕು. ಇಲ್ಲ, ಏನ್ ಗೊತ್ತಾ, ನಾನು ಚಿನ್ನ ಪರ್ಚೇಸ್ ಮಾಡಲ್ಲ. ಓಕೆ. ಅವಳೇ ಬಂದು ಎಕ್ಸ್ಪ್ರೆಷನ್ ಸುಧನ್ಗೆ ಏನು ತೊಗೊಂಬಂದ್ರೆ? ಮತ್ತೆ You try and tell next time when we meet personally. ಯಾಕೆ ನಂಗೆ ಒಳ್ಳೆ ಇಲ್ಲ? ಸುಧಾ ನೀನೇ ಹೇಳ್ಬಿಡು, ನಂಗೆ ಮಲ್ಗೆ ಹೂವ ತಂದ್ರೆ ಖುಷಿದೆ. ಏನಂತಂದ್ರು ಪ್ರೀತಿಯಲ್ಲಿ ತರ್ತಾರೆ ಅವರು ಅಂತ. ಅದೆಲ್ಲ ಬೇಡ, ನೀವು ಮ್ಯಾನೇಜ್ ಆಕ್ಚುಲಿ ಇಲ್ಲ, ನಂಗೆ ನಿಜಲ್ಲೂ ಗೊತ್ತಿಲ್ಲ ಅವಳಿಗೆ ಏನು ತಂದ್ರೆ ಎಕ್ಸೈಟ್ ಆಗ್ತಲ್ಲ ಅಂತ. ಹಾಗೆ ಏನೋ ತರ್ತಾ ಇದ್ದಾನೆ ಮನೆಗೆ, ತರಕಾರಿಯಿಂದ ಹಿಡಿದು ಹಣ್ಣು ಹಂಪುಲ್ಲು ಅದು ಎಲ್ಲ ತರದ್ ನಾನೇ. ಸೊ ಐ ಹ್ಯಾವ್ ಲಾಸ್ಟ್ ಮಲ್ಲಿಗೆ ತಗೊಂಡೋಗಿ. ಮಲ್ಲಿಗೆ ಆ ಥರ ಫೋನ್ ಮಾಡಿ ಹೇಳ್ತಾಳೆ ಮಲ್ಲಿಗೆ ತಂದ್ಬಿಡು ಅಂತ. ಓಕೆ, ಟಕ್ ಕೇಸಿದಾಸ್ ಸೋನ್ ಪಪಡಿ. ನಮಗೂ ಇಷ್ಟ ಸೋನ್ ಪಪಡಿ. ಈಗ ರ್ಯಾಪಿಡ್ ರೌಂಡಲ್ಲಿ ನಕ್ಕಿದ್ದಾಯ್ತು. ನೀವಿಬ್ರು ಪ್ರೊಫೆಷನ್ ಮತ್ತು ದಾಂಪತ್ಯವನ್ನು ತುಂಬ ಬ್ಯಾಲೆನ್ಸ್ಡಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಈಗಿನ ಯೂತ್ ಬಗ್ಗೆ ನಿಮಗೆ ಸಾಕಷ್ಟು ಕಾಳಜಿ. ಯಾಕಂದರೆ ಮನೇಲಿ ಒಬ್ಬಳು ಈಗ ಬಡ್ಡಿಂಗ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಶಿ ಈಸ್ ಅ ಸಕ್ಸಸ್ಫುಲ್ ಹೀರೋಯಿನ್ ನಿಮ್ಮ ಮಗಳು ಸಂಯುಕ್ತ ಹೊರನಾಡು. ಫಸ್ಟ್ ಆಫ್ ಆಲ್ ಅವಳಿಗೆ ಅವಳ ಎಲ್ಲ ಸಾಧನೆಗಳಿಗೆ, ಅವಳ ಎಲ್ಲ ಇದಕ್ಕೆ ನಮ್ಮ ಹಾರ್ಟಿ ವಿಶಸ್ಸನ್ನು ದಯವಿಟ್ಟು ತಲುಪಿಸ್ಬಿಡಿ ಅವಳಿಗೆ. ಆ್ಯಂಡ್ ಅಂಥ ಒಂದು ಡಿಸಿಷನ್ ತೊಗೊಳಕ್ಕೆ, ಅಂದರೆ ತಕ್ಷಣಕ್ಕೆ ಒಂದು ಮಗಳನ್ನ ಹೀರೋಯಿನ್ ಮಾಡೋಕ್ಕೆ
ತಂದೆ ತಾಯಿಗೆ ಅದೇ ಅವರದ್ದೇ ಆದ ಒಂದು ಮಾನಸಿಕ ಸಿದ್ಧತೆ ಬೇಕಾಗತ್ತೆ. ತಮ್ಮ ಮಗಳು ಇನ್ನು ನೆಕ್ಸ್ಟ್ ಫ್ಯೂ ಇಯರ್ಸ್ ಅವಳು ಹೀರೋಯಿನ್ ಆಗಿ ಅವಳ ಕರಿಯರ್ನ ಡೆವಲಪ್ ಮಾಡ್ತಾಳೆ ಅಂತ. ಅದಕ್ಕೆ ನಿಮ್ಮಿಬ್ಬರ ಮಧ್ಯದ ಒಂಥರ ಒಂದು ಮಾನಸಿಕ ಸಿದ್ಧತೆ ಏನಿತ್ತು ಅವಳ ಪ್ರೊಫೆಷನ್ಗೆ, ಅದನ್ನು ನೀವು ಡಿಸೈಡ್ ಮಾಡಿದ್ರಾ ಅಥವಾ ಅವಳು ಮಾಡಿದ್ಲಾ, ಹೇಗೆ? ಇದ್ರವರೆಗೂ ಅವಳು ಏನು ಮಾಡಿದಳೋ ಎಲ್ಲ ಅವಳ ಡಿಸಿಷನ್. ವೆರಿ ಗುಡ್. ಇನ್ಫ್ಯಾಕ್ಟ್ ಅವಳಿಗೆ ಫಸ್ಟು ಯೋಗರಾಜ್ ಭಟ್ ಅವ್ರ ಫಿಲಮ್ಗೆ ಬಂತು ಪಂಚರಂಗಿ, ಅವಾಗ ಅವಳು ಓದ್ತಿದ್ಲು. ಸೊ ಮಂಗಳೂರು 20 ದಿವಸ ಬರಬೇಕು ಅಂದಾಗ ಅವಳಿಗೆ ಅಷ್ಟು ದಿವಸ ಅವಳು ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಿದ್ದಾಗ ಅಷ್ಟು ದಿವಸ ರಜೆ ಕೊಡೋಕ್ಕೆ ಆಗ್ತಿರ್ಲಿಲ್ಲ ಅವರು. ಸೊ ಹಾಗಾಗಿ ಅವಳು ಅದು ಆಗಲ್ಲ ಅಂತ ಹೇಳಲು. ಆಮೇಲೆ ಅವಳು ಫೈನಲ್ ಇಯರ್ ಇದ್ದಾಗ ಪವನ್ ಅವ್ರದ್ದು ಬಂತು. ಸೊ ಆಗ ಶಿ ಮ್ಯಾನೇಜ್ಡ್, ಹೇಗೋ ಅವಳು ಸ್ಟಡಿ ಹಾಲಿಡೇಸು ಎಲ್ಲ ಸೇರಿಸ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿದ್ಲು. ಬಟ್ ಆಗ್ಲೂ ನನ್ನ ಕೇಳಿದ್ರು ಮಾಡ್ತಾಳ ಅಂತ. ನಾನಂದೆ ಇಲ್ಲ, ಅವಳಿಗೆ ಬಿಟ್ಟಿದ್ದದು. ಸೊ ಸ್ಕ್ರಿಪ್ಟ್ ನೋಡಿ ಅವಳು ಇಷ್ಟಪಟ್ಟು ಮಾಡಿದ್ದು. ಒಬ್ಳೆ ಮಗಳ? ಒಬ್ಳೆ ಮಗಳು ಶಂತನು ಅಂತ. ಶಂತನು. ಅವನೇನು ಮಾಡ್ತಾ ಇದ್ದಾನೆ? ಅವ್ನು ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದೆ. ಹೌದಾ? ಸುಖಿ ಸಂಸಾರಪ್ಪ. ಸೊ ನಿಮಗೆ ಈಗ ನಾಳೆ ಅವಳು ಹೀರೋಯಿನು, ನೆಕ್ಸ್ಟ್ ಅವಳ ಫ್ಯಾಮಿಲಿ ಲೈಫು. ಸೊ ನೀವು ಗಂಡ ಹೆಂಡತಿಯರ ಸಂಬಂಧ ಹೇಗಿರಬೇಕು ಅಥವಾ ವಾಟ್ ಶುಡ್ ಬಿ ದ ರಿಲೇಷನ್ಶಿಪ್ ಅನ್ನೋದನ್ನು ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀರಿ, ಅಥವಾ ಈಗಿನ ಜನರೇಷನ್ ತುಂಬ ಕನ್ಫ್ಯೂಷನಲ್ಲಿದೆ, ನಾನು ಆವಾಗಲೇ ಹೇಳಿದೆ. ಸೊ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ, ಅಂದರೆ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು? ಅಥವಾ ಗಂಡ ಹೆಂಡತಿ ಸಂಬಂಧ ಬಗ್ಗೆ ಮಾತಾಡಲಿಲ್ಲ. ಒಂದು ವಿಷಯ ಏನಂದರೆ ಆಕೆಯ ಡಿಸಿಷನ್, ಅವಳ ಡಿಸಿಷನ್ ನಾಟಕದ ಸ್ಪಂದನೆಯಲ್ಲಿ ಜಯಶ್ರೀ ಅವ್ರ ಜೊತೆ ಮಾಡಿದ್ದು ಅದೆಲ್ಲ ಇತ್ತು. ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಇತ್ತು ಅವಳಿಗೆ, ಅದು ಓಕೆ ಐ ಆಮ್ ಗೋನ್ ಟು ಗೋ ಆ್ಯಂಡ್ ಅಚೀವ್ ಇಟ್ ಅಂತ. ಅದಲ್ಲದೆ ನಾನು ಯಾವಾಗಲೂ ಒಂದು ವಿಷಯ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೇಗೆ ಬೆಳೆಸಿದ್ರು ಅದಕ್ಕಿಂತ 1% ಚೆನ್ನಾಗಿ ನಮ್ಮ ಮಕ್ಕಳನ್ನ ನಾವು ಬೆಳೆಸಬೇಕು. ಒಂದು. ನಂಬರ್ 2, ಅವ್ರಿಗೆ ನಾನು ಬಿದ್ದರೆ, ನಾನು ಏಣಿ ಹತ್ತಾ ಇದ್ದೀನಿ, ಬಿದ್ದರೆ ಹಿಡ್ಕೊಳಕ್ಕಿದಾರಪ್ಪ ಇವರು ಅಂತ ಒಂದು ಕಾನ್ಫಿಡೆನ್ಸ್ ಇರಬೇಕು. ಸೊ ನಮಗೆ ನಮ್ಮ ಅಪ್ಪ ಅಮ್ಮ, ನನಗೆ 27ನೇ ವರ್ಷ 28ನೇ ವರ್ಷ ನಮ್ಮ ಅಪ್ಪ ಅಮ್ಮ ರಿಟೈರ್ ಆದರು. ರಿಟೈರ್ ಆಗಿದ್ದ ದಿವಸನೇ ಕರೆದ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಹಂಚ್ಬಿಟ್ರು. ವಾಹ್, ನನಗಿನ್ನ 22 ವರ್ಷಕ್ಕೆ ನನಗೆ ಆಸ್ತಿ ಬಂದ್ಬಿಡ್ತಾಗಲೇ. ಒಂದೇ ಒಂದು ರೈಟರ್ ಹಾಕಿದ್ದು 33% ನಾವು ಬದುಕಿದ್ದಾಗ ನೀನು ಮಾರಿದ್ರೆ 33% ನಮಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬೈಫಿಕೇಶನ್ ಡೀಡ್ ಮೇಡ್ ಆ್ಯಂಡ್ ಗಿವನ್. ನನಗೇನಂದರೆ ಬಿದ್ದರೆ ನನಗಿತ್ತಲ್ಲ ಅಲ್ಲಿ. ಸೊ ಐ ಕುಡ್ ಟೇಕ್ ದ ರಿಸ್ಕ್ ಆಫ್ ಡೂಯಿಂಗ್ ವಾಟ್ ಎವರ್ ಐ ವಾಂಟೆಡ್. ಸೊ ಆ ಕಾನ್ಫಿಡೆನ್ಸ್ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿದ್ದೀವಿ. ಎಂಥ ಒಳ್ಳೆ ಸಂದೇಶ. ಅಂದರೆ ಅದು ದಾಂಪತ್ಯದ ಒಂದು ಇದನ್ನ ಹೆಂಗೆ ಕಟ್ಟಿಕೊಡತ್ತೆ ಅವಳಿಗೆ ಅಂದರೆ, ನಾಳೆ ನಾನು ಮದುವೆ ಮಾಡ್ಕೊಂಡಾಗ ಅಪ್ಪ ಅಮ್ಮ ಹೆಂಗೆ ಬದುಕನ್ನ ನಡೆಸ್ಕೊಂಡ್ಬಂದ್ರು, ನಾನು ಹಾಗೆ ಮಾಡಬೇಕು. ಅಪ್ಪ ಅಮ್ಮ ನನಗೆ ಎಷ್ಟು ಪ್ರೀತಿ ಕೊಟ್ಟರು, ಅದೇ ಅದನ್ನ ಅವಳು ಕೊಡಬೇಕು ಅವಳ ಮಕ್ಕಳಿಗೆ. ಏನೋ ಅವಳ ಇದಕ್ಕೆ ಅದು ಏನೋ ಅದಕ್ಕಿಂತ 1% ಜಾಸ್ತಿ. ಸೊ ಅದೇ ಒಂದು ದಾಂಪತ್ಯದ ಒಂದು ನಂಟು. ಹೌದು. ಈಗ ಎಷ್ಟೋ ಸ್ಯಾಕ್ರಿಫೈಸ್ಗಳು ಮಾಡಿರ್ತೀವಿ ನಾವು. ಅಂದರೆ ನೀವು ಎರಡನ್ನೂ ಮ್ಯಾನೇಜ್ ಮಾಡ್ತಾ 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 ಸ್ಟಿಲ್ ಒಬ್ರು ನೋಡಿದ್ರೆ ಇಬ್ಬರದು ಕಣ್ಣಲ್ಲಿ ಲೈಟ್ ಇದೆ. ಸತ್ಯ ನೋಡಿದಾಗ ಸುಧನ್ ಕಣ್ಣು ಅರಳುತ್ತೆ, ಸುಧಾ ನೋಡಿದಾಗ ಹಿ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಮೈಲ್. ಸೊ ಇದನ್ನು ಮ್ಯಾನೇಜ್ ಮಾಡೋ ಅದು ಅಷ್ಟು ಸುಲಭ ಅಲ್ಲ. ಬಿಕಾಸ್ ಇಬ್ಬರು ಬೇರೆ ಬೇರೆ ಜಾಗದಿಂದ ಬಂದಿರ್ತೀರ, ಬೇರೆ ಬೇರೆ ನೆಲೆಯಿಂದ ಬಂದಿರ್ತೀರ. ಸೊ ಈ ಸ್ಯಾಕ್ರಿಫೈಸ್ಗಳು ಮಾಡ್ಕೊಂಡಂಥ ಸಂದರ್ಭ ಆ ಥರದ್ದು ಏನಾದರೂ ಅಂದರೆ ಕಷ್ಟ ಅನಿಸಿ ಮತ್ತೆ ಅದನ್ನು ಸುಲಭ ಮಾಡ್ಕೊಂಡಿದ್ದು ಏನಾದರೂ ಇದ್ರೆ ದಯವಿಟ್ಟು ಇದೆ. ಅಂದರೆ ಮಕ್ಕಳು ಚಿಕ್ಕವರಾಗಿದ್ದಾಗ ಇಬ್ಬರು ಕೆಲ್ಸಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಅವ್ರ ಟೈಮಿಂಗ್ ಬೆಳಗ್ಗಿನ ಜಾವ 3 ಗಂಟೆಗೆ ಹೋದರೆ ಮತ್ತೆ ರಾತ್ರಿ 12 ಗಂಟೆಗೆ ಬರೋ ಥರ ಒಂದು ಕೆಲಸ. ನಂದು ಬೆಳಗ್ಗೆ 8 ಗಂಟೆಗೆ ಹೋದರೆ ಮತ್ತೆ 8 ಗಂಟೆಗೆ ಬರೋ. ಸೊ ಅಷ್ಟು ಬೇಗ ಎದ್ದು ತಿಂಡಿ ಮಾಡಿ ಮಕ್ಳಿಗೆ ಡಬ್ಬಿ ಕಟ್ಟಿ ಅವ್ರನ್ನ ಬಿಟ್ಟು ಅಮ್ಮ ತುಂಬ ಹೆಲ್ಪ್ ಮಾಡಿದ್ರು. ಅವಾಗ ಅಮ್ಮ ಮಕ್ಕಳನ್ನೆಲ್ಲ ನೋಡ್ಕೊಂಡೆಲ್ಲ ಮಾಡಿದ್ರು. ಸೊ ಹಾಗಾಗಿ ಆ ಒಂದು ಟೈಮು ಇಟ್ ವಾಸ್ ವೆರಿ ಟ್ರೈಯಿಂಗ್. ಅಂದರೆ ಏನಪ್ಪ, ಹೇಗೆ ನಾವು ಮಕ್ಕಳನ್ನೆಲ್ಲೋ ನೆಗ್ಲೆಕ್ಟ್ ಮಾಡ್ತಿದ್ದೀವ. ಜಗಳ ಆಡ್ತಿದ್ರಾ? ಜಗಳ ತುಂಬ ಆಡ್ತೀವಿ. ನನಗೆ ನಿಮ್ಮಿಬ್ಬರ ದಾಂಪತ್ಯ ನೋಡಿದರೆ ನನಗೊಂದು ಹಾಡು ನೆನಪು ಬರುತ್ತೆ ಸೀತಾ, KS ನರಸಿಂಹಸ್ವಾಮಿ ಅವ್ರದ್ದು. ಹೆಂಡತಿಯೊಬ್ಬಳು ಅಲ್ವಾ ಸರ್, ಹಾಡಿ ಸರ್. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಸಿಪಾಯಿ ಸರ್, ನಾವು ಸಿಪಾಯಿಗಳಾಗಬೇಕಂತೆ. ಮತ್ತೆ ಈ ಸೆಲೆಬ್ರಿಟಿ ಸ್ಟೇಟಸ್ ಅಲ್ಲಿ ಇದ್ದಾಗ ಕೌಟುಂಬಿಕ ಕೆಲವು ಘಟನೆಗಳಲ್ಲಿ ನಾವು ಭಾಗಿಯಾಗೋದಕ್ಕಾಗಿರೋದಿಲ್ಲ. ಆ ಥರದ ಯಾವುದಾದ್ರೂ ಸಂದರ್ಭವನ್ನು ನೀವು ಮಿಸ್ ಮಾಡ್ಕೊಂಡಿದ್ದುಂಟಾ? ಅಂದರೆ ನಾವು ಶೂಟಿಂಗಿಗೆ ಹೋಗೋದು, ಮನೇಲಿ ಏನೋ ನನ್ನ ಕೆಲಸವನ್ನ ನಾನು ಮಾಡೋಕ್ಕಾಗಿರುತ್ತೆ. ಡೆಫಿನೆಟ್ಲಿ ನಮ್ಗಾಗಿಲ್ಲ ಏನು. ವಿ ಆರ್ ನಾಟ್ ಸ್ಯಾಕ್ರಿಫೈಸ್ಡ್. ಸಂಯುಕ್ತಳ ಪ್ರತಿ ಹುಟ್ಟುಹಬ್ಬದಲ್ಲೂ ಇಡೀ ಫ್ಯಾಮಿಲಿ, ನಮ್ಮ ಅಣ್ಣ, ನಮ್ಮ ರಾಜ, ಅಶೋಕ,
ಭಾರ್ಗವಿ, ಪ್ರಕಾಶ್ ಬೆಲ್ವಾಡಿ ಎಲ್ಲರೂ ವಿ ಯೂಸ್ ಟು ಟೇಕ್ ದೆಮ್ ಔಟ್ ಆಫ್ ದ ಸಿಟಿ. ವೆರಿ ಗುಡ್. ಸೊ ಶ್ರೀರಂಗಪಟ್ಟಣ ಅಂತೆ, ಹೊರನಾಡು ಅಂತೆ, ಬೆಳ್ವಾಡಿ ಅಂತೆ, ಆ ಥರ ನಾವು ಪ್ರತಿ ವರ್ಷ ಸುಮಾರು ಅವಳು 7ನೇ ಕ್ಲಾಸ್ ತನಕ ಒಂದು 7 ವರ್ಷ. ಸೊ ನಮ್ಮ ಏನು ಈ ಒಂದು ಮೀಡಿಯಾ ಅಲ್ಲಿದ್ದರೂ ನಾವಂತೂ ಏನೂ ಮಿಸ್ ಮಾಡಿಲ್ಲ. ಸೋ ಸ್ವೀಟ್. ಸೊ ಇಷ್ಟು ಹೊತ್ತು ಅರ್ಧ ಗಂಟೆ. ಮನಸ್ಸು ಬಿಚ್ಚಿ ನೀವಿಬ್ರು ಎಷ್ಟು ಆತ್ಮೀಯವಾಗಿ ನಿಮ್ಮ ಸಂಬಂಧದ ಬಗ್ಗೆ, ದಾಂಪತ್ಯದ ಧರ್ಮದ ಬಗ್ಗೆ, ದಾಂಪತ್ಯ ನೀತಿಯ ಬಗ್ಗೆ ಮುಕ್ತವಾಗಿ ನಮ್ಮ ಹತ್ರ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಕೂತಿದ್ದಕ್ಕೆ ತುಂಬ ಸಂತೋಷ. ಆದರೆ ದಾಂಪತ್ಯ ಅಂದರೆ ಏನು ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೋಸ್ಕರ ಬರೆದು ಒಂದು ಸಿಗ್ನೇಚರ್ ಹಾಕಬೇಕು ಅಂತ ಕೇಳ್ತೀನಿ. ದಾಂಪತ್ಯ ಅಂದ್ರೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ, ಇದು ದಾಂಪತ್ಯ ನೀತಿ. ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ದಾಂಪತ್ಯ ಅಂದರೆ ಕೊಡುವುದು ಕೊಡುವುದು ಕೊಡುವುದು. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ನೋಡಿ ಇಷ್ಟ ಹೇಳಿದ್ರು, ಕೊಡುವುದಲ್ಲ, ಕೊಡುವುದು ಕೊಡುವುದು ಕೊಡುವುದು, ಕೊಡುಕೊಂಡು ಹೋಗೋದಲ್ಲ. ಅಷ್ಟು ಒಳ್ಳೆಯ ದಂಪತಿ ನಮಗೆ ಇವತ್ತು ನಮ್ಮ ಅತಿಥಿಗಳಾಗಿ ಬಂದು ನಮ್ಮ ಮನಸ್ಸಿಗೆ ತುಂಬ ಮುದ ನೀಡಿದ್ದಾರೆ. ನೀವೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಮತ್ತೆ ಇನ್ನೊಂದು ಜನಪ್ರಿಯ ಜೋಡಿಯೊಂದಿಗೆ ಭೇಟಿಯಾಗೋಣ. ನಾ ನಿನಗೆ ನೀ ನನಗೆ, ನಾ ನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ, ಹಣ್ಣಾಗುವ, ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ. ನಾ